ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಪಾಕಿಸ್ತಾನಕ್ಕೆ ಇನ್ನೂ ಒಂದು ಗಿಫ್ಟನ್ನು ಕೊಟ್ಟಿದೆ. ಈ ಹಿಂದೆ ಅವರು ಬೇಡಿಕೊಂಡ ಹಾಗೆ ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡನ್ನು ವಿದೇಶಿ ಭಯೋತ್ಪಾದಕ ಗುಂಪು ಅಂತ ಅಮೆರಿಕ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಮೆರಿಕದ ಈ ನಿಲುವು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಚೈನಾಗೂ ಉಪಕಾರ ಮಾಡಿದ ಹಾಗೆ ಕೆಲವರ ಕಣ್ಣಿಗೆ ಕಾಣ್ತಾ ಇದೆ. ಆದರೂ ಚೈನಾ ಈ ಬೆಳವಣಿಗೆಯಿಂದ ಆತಂಕಗೊಳ್ತಾ ಇದೆ. ಗೆಳೆಯರೆ, ಇತ್ತೀಚಿನ ಜಿಯೋಪೊಲಿಟಿಕಲ್ ಶಿಫ್ಟ್ಗಳು ಕೆಲವರ ಕಣ್ಣಿಗೆ ಅಚ್ಚರಿಯ ಥರ ಕಾಣ್ತಾ ಇರಬಹುದು, ಆದರೆ ಇದ್ಯಾವುದೂ ಕೂಡ ಅನಿರೀಕ್ಷಿತ ಏನಾಗಿರಲಿಲ್ಲ. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗುವ ಮೊದಲೇ ಇಂಥದ್ದೊಂದು ಬೆಳವಣಿಗೆಯ ನಿರೀಕ್ಷೆ ಇತ್ತು. ಅಮೆರಿಕ ಬಲೂಚಿಸ್ತಾನಕ್ಕೆ ಬರೋದಕ್ಕೊಂದು ಪ್ಲಾನ್ ಹಾಕ್ಕೊಳ್ತಾ ಇತ್ತು. ಅಲ್ಲಿನ ಮಿನರಲ್ಸ್ ಮೇಲೆ ಕಣ್ಣಿಟ್ಟಿತ್ತು. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದರೆ ಅಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಅಮೆರಿಕಾಗೆ ಬಲೂಚಿಸ್ತಾನದ ನೆಲ ಬೇಕಿತ್ತು, ಪಾಕಿಸ್ತಾನದ ವಾಯುಪ್ರದೇಶ ಬೇಕಿತ್ತು. ಬಲೂಚಿಸ್ತಾನ ಅನ್ನೋ ಸಮೃದ್ಧ ಖನಿಜ ಸಂಪತ್ತಿನ ನೆಲ ತನ್ನ ವಿರೋಧಿಗಳ ಕೈ ಸೇರೋದನ್ನ ಅಮೆರಿಕ ಯಾವತ್ತೂ ಇಷ್ಟಪಡಲಿಲ್ಲ. ಈಗ ತಾನೇನು ಬಯಸ್ತಾ ಇತ್ತು ಅದನ್ನು ತಗೊಳ್ಳೋ ನಿಟ್ಟಲ್ಲಿ ಅಮೆರಿಕ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದ್ರೆ ಅಮೆರಿಕದ ಬಯಕೆಗಳನ್ನು ಈಡೇರಿಸೋದಕ್ಕೆ ಪಾಕಿಸ್ತಾನದ ಆಸಿಮ್ ಮುನೀರ್ ತುದಿಗಾಲಲ್ಲಿ ನಿಂತಿದ್ದಾನೆ. ಅದರ ಪರಿಣಾಮ ಈಗ ಬಲೂಚ್ ಲಿಬರೇಷನ್ಗಾಗಿ ಹೋರಾಟ ಮಾಡ್ತಾ ಇದ್ದ ಮಜೀದ್ ಬ್ರಿಗೇಡ್ ಅಮೆರಿಕದ ಭಯೋತ್ಪಾದಕರ ಪಟ್ಟಿಯನ್ನು ಸೇರಿದೆ. ಹಾಗಾದರೆ ಈ ಬೆಳವಣಿಗೆ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಚೈನಾ ಇದನ್ನು ಹೇಗೆ ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನ ಪಾಕಿಸ್ತಾನದ ಅತಿದೊಡ್ಡ ಭೂಪ್ರದೇಶ ಹಾಗೂ ಅತಿ ಕಡಿಮೆ ಜನಸಂಖ್ಯೆ ಇರೋ ರಾಜ್ಯ. ಪಾಕಿಸ್ತಾನಿ ಅನ್ನೋ ಭಿಕಾರಿ ದೇಶವನ್ನು ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಾಕೋದಕ್ಕೆ ಬೇಕಾದಷ್ಟು ಖನಿಜ ಸಂಪತ್ತನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ತನ್ನ ನೆಲದ ಮೂಲ ನಿವಾಸಿಗಳನ್ನು ಹಸಿವು ಮತ್ತು ಬಡತನಕ್ಕೆ ನೂಕಿದ್ದ ನತದೃಷ್ಟ ನೆಲ ಈ ಬಲೂಚಿಸ್ತಾನ. ಇಲ್ಲಿನ ಸಂಪತ್ತನ್ನು ಮೊದಲಿಂದಲೂ ಕೂಡ ಪಾಕಿಸ್ತಾನ ದೋಚ್ತಾ ಇದೆ. ಪಾಕಿಸ್ತಾನದ ಆಡಳಿತ ಬಹುತೇಕ ಪಂಜಾಬಿಗಳ ಕೈಯಲ್ಲಿರುತ್ತೆ. ಹೀಗಾಗಿ ಅಲ್ಲಿ ಎಲ್ಲೇ ಯಾವುದೇ ಸಂಪನ್ಮೂಲ ಇದ್ದರೂ ಅದರ ಲಾಭವನ್ನು ಪಂಜಾಬಿಗಳು ಪಡ್ಕೋತಾರೆ. ಶೋಷಣೆಗೆ ಅಲ್ಲಿ ಇನ್ನಿತರ ರಾಜ್ಯಗಳು ಈಡಾಗುತ್ತವೆ. ಇನ್ನಿತರ ರಾಜ್ಯಗಳು ಅಂದರೆ ಇನ್ನೇನು, ಇರೋದು ಮೂರು ಮತ್ತೊಂದು. ಪಾಕಿಸ್ತಾನದಲ್ಲಿ ಖೈಬರ್ ಪಖ್ತೂನ್ಖ್ವಾ, ಬಲೂಚಿಸ್ತಾನ, ಸಿಂಧ್ ಮತ್ತು ಪಂಜಾಬ್, ಈ 4 ರಾಜ್ಯಗಳಿವೆ. ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಆಕ್ರಮಿತ ಕಾಶ್ಮೀರಗಳು ಭಾರತಕ್ಕೆ ಸೇರಬೇಕು. ಅವು ಇವತ್ತಲ್ಲ ನಾಳೆ ಭಾರತವನ್ನು ಸೇರುತ್ತವೆ. ಇನ್ನು ಈ 4 ರಾಜ್ಯಗಳ ಪೈಕಿ ಪಂಜಾಬಿಗಳು ಅಲ್ಲಿ ಅಧಿಕಾರವನ್ನು ತಮ್ಮ ಕೈಲಿಟ್ಕೊಂಡು ಬರ್ತಾ ಇದ್ದಾರೆ. ಅವರ ಪ್ರಕಾರ ಪಾಕಿಸ್ತಾನ ಅಂದರೆ ಪಂಜಾಬ್ ಮಾತ್ರ, ಅವರಿಗೆ ಬೇರೆ ಯಾರನ್ನೂ ಕಂಡ್ರಾಗೋದಿಲ್ಲ. ಹಾಗೆ ಪಂಜಾಬಲ್ಲಿ ಕೂಡ ಉತ್ತರ ಮತ್ತು ದಕ್ಷಿಣ ಪಂಜಾಬ್ಗಳಲ್ಲಿನ ಜನಕ್ಕೆ ಒಬ್ಬರನ್ನ ಕಂಡ್ರೊಬ್ಬರಿಗೆ ಆಗೋದಿಲ್ಲ. ಈ ಪಂಜಾಬಿಗಳ ದಬ್ಬಾಳಿಕೆ ಹಾಗೂ ದೋಚುವ ಮನಸ್ಥಿತಿಯ ಕಾರಣದಿಂದ ಈ ಹಿಂದೆ ಪೂರ್ವ ಪಾಕಿಸ್ತಾನ ಬೇರ್ಪಟ್ಟು ಬಾಂಗ್ಲಾದೇಶ ಆಗಬೇಕು ಅಂತ ಬಯಸ್ತು. ಇನ್ನು ಈಗ ಬಲೂಚ್ ಕೂಡ ಅದೇ ಹಾದಿಯಲ್ಲಿದೆ. ಈ ಬಲೂಚಿಸ್ತಾನವನ್ನ 1947ರಲ್ಲಿ ಪಾಕಿಸ್ತಾನ ತನ್ನ ದೇಶದ ಭಾಗವನ್ನಾಗಿ ಮಾಡಿಕೊಂಡಿದ್ದೇ ಅನ್ಯಾಯ. ಅದು ನಮಗೆ ಅವತ್ತೂ ಇಷ್ಟ ಇರಲಿಲ್ಲ, ಇವತ್ತೂ ಇಷ್ಟ ಇಲ್ಲ. ಬಲವಂತದಿಂದ ಮೋಸದಿಂದ ಬಲೂಚಿಸ್ತಾನವನ್ನು ಪಾಕಿಸ್ತಾನ ವಶಪಡಿಸ್ಕೊಳ್ತು ಮತ್ತು ಅವತ್ತಿಂದ ಇವತ್ತಿನವರೆಗೆ ನಮ್ಮ ನೆಲವನ್ನು ಪಾಕಿಗಳು ಅಂದರೆ ಪಂಜಾಬಿಗಳು ದೋಚ್ತಾ ಇದ್ದಾರೆ. ನಮ್ಮ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಅಮಾಯಕ ಜನರನ್ನು ಸೇನೆಯ ಮೂಲಕ ಪಾಕಿಸ್ತಾನ ಕೊಲೆ ಮಾಡಿಸ್ತಾ ಇದೆ. ಪಾಕ್ ಜೊತೆ ಇರೋದಕ್ಕೆ ನಮಗೆ ಸಾಧ್ಯ ಇಲ್ಲ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಅಲ್ಲಿನ ಜನ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಹಾಗೆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡ ಸಂಘಟನೆಗಳ ಪೈಕಿ ಒಂದು ಬಲೂಚ್ ಲಿಬರೇಷನ್ ಆರ್ಮಿ. ಅಲ್ಲಿ ಬರೀ ಲಿಬರೇಷನ್ ಆರ್ಮಿ ಒಂದೇ ಅಲ್ಲ, ಲಿಬರೇಷನ್ ಫ್ರಂಟ್, ಮಜೀದ್ ಬ್ರಿಗೇಡ್, ಬಲೂಚ್ ಲಿಬರೇಷನ್ ಗಾರ್ಡ್, ಹೀಗೆ ಇನ್ನಿತರ ಸಾಕಷ್ಟು ಸಂಘಟನೆಗಳು ಇವೆ. ಅವೆಲ್ಲ ಸೇರಿ ಇತ್ತೀಚೆಗೆ ಬಲೂಚ್ ರಾಜಿ ಅಜೋಯಿ ಸಂಘರ್ BRAS ಅನ್ನೋ ಸಂಘಟನೆಯನ್ನು ಮಾಡಿಕೊಂಡಿವೆ ಮತ್ತು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇವೆ. ಈ ಸಂಘಟನೆಗಳು ಬಲೂಚಿಸ್ತಾನದಲ್ಲಿ ಚೈನಾದ ಹೂಡಿಕೆಗಳಿಗೆ ಕೂಡ ತಲೆನೋವಾಗಿ ಪರಿಣಮಿಸಿದ್ವು. ಬಲೂಚ್ ಹೋರಾಟಗಾರರಿಂದ ನಮಗೆ, ನಮ್ಮ ಹೂಡಿಕೆಗಳಿಗೆ, ನಮ್ಮ ಜನಕ್ಕೆ ರಕ್ಷಣೆ ಕೊಡಿ ಅಂತ ಚೈನಾ ಪಾಕಿಸ್ತಾನಕ್ಕೆ ಪದೇ ಪದೇ ಕೇಳ್ತಾ ಇತ್ತು. ಈಗ ಅದೇ ಬಲೂಚಿಸ್ತಾನದ ಸಶಸ್ತ್ರ ಹೋರಾಟಗಾರರ ಪಡೆ ಮಜೀದ್ ಬ್ರಿಗೇಡನ್ನು ಅಮೆರಿಕ ವಿದೇಶಿ ಭಯೋತ್ಪಾದಕ ಗುಂಪು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಗೆಳೆಯರೆ, ಇತ್ತೀಚೆಗೆ ಭಾರತದ ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿದ್ದ TRF ಅನ್ನೋ ಸಂಘಟನೆಯನ್ನು ಅಮೆರಿಕ ವಿದೇಶಿ ಉಗ್ರರ ಪಟ್ಟಿಗೆ ಸೇರ್ಪಡೆ ಮಾಡಿದಾಗ ಪಾಕಿಸ್ತಾನ ಈ ಮಜೀದ್ ಬ್ರಿಗೇಡನ್ನು ಕೂಡ ಆ ಲಿಸ್ಟಿಗೆ ಸೇರಿಸಿ ಅಂತ ಅಮೆರಿಕಾನ ಕೇಳಿಕೊಂಡಿತ್ತು, ಬೇಡಿಕೊಂಡಿತ್ತು. ಸೊ ಭಾರತದ ಮೇಲೆ ದಾಳಿ ಮಾಡಿದ ಗುಂಪನ್ನು ಸೇರಿಸಿದ್ದೀವಿ, ಹಾಗೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇರೋ ಗುಂಪನ್ನು ಕೂಡ ವಿದೇಶಿ ಭಯೋತ್ಪಾದಕರ ಪಟ್ಟಿಗೆ ಸೇರ್ಪಡೆ ಮಾಡ್ತಾ ಇದ್ದೀವಿ ಅನ್ನೋ ಮೆಸೇಜನ್ನು ಇಲ್ಲಿ ಅಮೆರಿಕ ಕೊಡ್ತಾ ಇದೆ. ಅಷ್ಟೇ ಅಲ್ಲ,
ಬಲೂಚಿಸ್ತಾನದಲ್ಲಿ ಇತ್ತೀಚೆಗೆ ಸಾಕಷ್ಟು ವಿದೇಶಿಯರ ಮೇಲೆ ದಾಳಿಗಳಾಗಿವೆ. ಕರಾಚಿಯ ಏರ್ಪೋರ್ಟ್ ಮೇಲೆ ಈ ಪಡೆ ದಾಳಿ ಮಾಡಿತ್ತು. ಅಲ್ಲಿನ ನಾಗರಿಕರ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಇಡೀ ರೈಲನ್ನು ಹೈಜಾಕ್ ಮಾಡಲಾಯಿತು. ಹೀಗಾಗಿ ಈ ಸಂಘಟನೆಯನ್ನು ವಿದೇಶಿ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಇನ್ನು ಹೀಗೆ ಮಜೀದ್ ಬ್ರಿಗೇಡನ್ನು ಉಗ್ರರ ಪಟ್ಟಿಗೆ ಸೇರಿಸಿದರೆ ಏನಾಗುತ್ತೆ? ಏನಿಲ್ಲ. ಇನ್ನು ಮುಂದೆ ಈ ಸಂಘಟನೆಗೆ ಹಣಕಾಸಿನ ಸಹಾಯ ಮಾಡೋದು, ಅವರಿಗೆ ಆಯುಧಗಳನ್ನು ಕೊಡೋದು, ಸಶಸ್ತ್ರ ತರಬೇತಿಯನ್ನು ಕೊಡೋದು, ಇಂಥದ್ದನ್ನೆಲ್ಲ ಮಾಡೋದು ಅಮೆರಿಕಾದ ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಈ ಸಂಘಟನೆಯ ಸದಸ್ಯರ ಬ್ಯಾಂಕ್ ಅಕೌಂಟುಗಳು ಅಮೆರಿಕಾದಲ್ಲಿದ್ದರೆ ಅವುಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳಾಗತ್ತೆ. ಹಾಗೆ ಈ ಸಂಘಟನೆಯ ಸದಸ್ಯರಿಗೆ ಇನ್ನು ಮುಂದೆ ಅಮೆರಿಕಾದ ವೀಸಾ ಸಿಗೋದಿಲ್ಲ. ಅಕಸ್ಮಾತ್ ಈಗಾಗಲೇ ಯಾರಾದರೂ ಅಮೆರಿಕಾದಲ್ಲಿದ್ದರೆ ಅವರನ್ನು ಬಂಧಿಸಲಾಗುತ್ತೆ. ಇನ್ನು ಅಮೆರಿಕಾದ ಪಟ್ಟಿಗೆ ಇವರು ಸೇರೋದ್ರಿಂದ ಜಗತ್ತಿನ ಇನ್ನೂ ಒಂದಷ್ಟು ದೇಶಗಳು ಕೂಡ ಇವರನ್ನು ಉಗ್ರರ ಪಟ್ಟಿಗೆ ಸೇರಿಸುವ ಅವಕಾಶ ಇರುತ್ತೆ ಮತ್ತು ಜಾಗತಿಕವಾಗಿ ಇವರು ಬೆಂಬಲವನ್ನು ಕಳ್ಕೋತಾರೆ. ಸರಿ, ಈ BLA ಮತ್ತು ಮಜೀದ್ ಬ್ರಿಗೇಡುಗಳು ಸಾಕಷ್ಟು ವರ್ಷಗಳಿಂದ ಬಲೂಚಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇವೆ. ಆದರೆ ಅಮೆರಿಕ ತೀರಾ ಈಗ ಯಾಕೆ ಇವರನ್ನು ಉಗ್ರರ ಪಟ್ಟಿಗೆ ಇಡ್ತಾ ಇದೆ? ಇಲ್ಲಿ ಅಮೆರಿಕಾಗೆ ಈಗ ತನ್ನ ಹಳೆ ಪ್ಲಾನ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಜಾರಿಗೆ ತರೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಅಂದರೆ ಬಲೂಚಿಸ್ತಾನವನ್ನು ನುಂಗೋದಕ್ಕೆ ಅಮೆರಿಕ ಸಿದ್ಧತೆಗಳನ್ನು ಪರಿಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಳ್ತಾ ಇದೆ. ಗೆಳೆಯರೆ, ಬಲೂಚ್ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಪಾಕಿಸ್ತಾನದ ಕೈಲಿ ಸಾಧ್ಯ ಆಗಲಿಲ್ಲ. ಜಾಫರ್ ಎಕ್ಸ್ಪ್ರೆಸ್ ಹೈಜಾಕ್ ಆದಾಗ ಅದರಲ್ಲಿದ್ದ 106 ಸೈನಿಕರನ್ನ ಬಲೂಚಿ ಪಡೆಗಳು ಹೊಡೆದುಕೊಂಡವು. ಅಷ್ಟೇ ಅಲ್ಲ, ಈಗಲೂ ಕೂಡ ಅಲ್ಲಿ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನಿ ಸೇನಾ ಪಡೆಗಳ ವಾಹನಗಳ ಮೇಲೆ, ಸೇನಾ ಪೋಸ್ಟ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಸ್ಸುಗಳನ್ನು ಹೆದ್ದಾರಿಯಲ್ಲಿ ನಿಲ್ಲಿಸಿ ಅವುಗಳಲ್ಲಿರೋ ಸೈನಿಕರನ್ನ ಕೆಳಗಿಳಿಸಿಕೊಂಡು ಕೊಂದು ಹಾಕ್ತಾ ಇದ್ದಾರೆ. ಇದು ಯಾವುದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದ ಕಾರಣಕ್ಕೇನೆ ಈ ಹಿಂದೆ ಅಲ್ಲಿನ ಒಂದಷ್ಟು ಸೇನಾಧಿಕಾರಿಗಳು ಸೇನಾ ಮುಖ್ಯಸ್ಥ ಮುನೀರ್ಗೆ ಪತ್ರ ಬರೆದು ನೀನೊಬ್ಬ ನಾಲಾಯಕು, ವಿಫಲ ಸೇನಾ ನಾಯಕ ನೀನು ಅಂತ ಹೇಳಿದರು. ಇನ್ನು ಪಾಕಿಸ್ತಾನದಲ್ಲಿ ಬಲೂಚ್ ಅಷ್ಟೇ ಅಲ್ಲ, TTP ಕೂಡ ಅಬ್ರಾಡ್ತಾ ಇದೆ. ಅವರನ್ನು ನಿಗ್ರಹಿಸೋದಕ್ಕೂ ಅಲ್ಲಿನ ಸೇನೆಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಸೇನೆಯಲ್ಲಿ ಕೂಡ 4 ಗುಂಪುಗಳಿವೆ. ಪಂಜಾಬಿ ಅಧಿಕಾರಿಗಳ ಮಾತನ್ನ ಬೇರೆ ಯಾರೂ ಕೇಳ್ತಾ ಇಲ್ಲ. TTP ವಿರುದ್ಧ ಹೋರಾಟ ಮಾಡಿ ಅಂತ ಸೈನಿಕರಿಗೆ ಹೇಳಿದ್ರೆ TTP ಕೇಳ್ತಾ ಇರೋದೇನು? ಶರಿಯಾ ಕಾನೂನು ಅಲ್ವಾ? ಇಸ್ಲಾಂ ಕೂಡ ಅದನ್ನೇ ಅಲ್ವಾ ಹೇಳೋದು? ಹೀಗಿರುವಾಗ ಅವ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಅವರ ವಿರುದ್ಧ ನಾವ್ಯಾಕೆ ಹೋರಾಡಬೇಕು? ನಾವ್ಯಾಕೆ ಬಂದೂಕನ್ನು ಎತ್ತಬೇಕು? ಶರಿಯಾ ಕೇಳೋರ ವಿರುದ್ಧನೇ ಬಂದೂಕು ಎತ್ತಿದ್ರೆ ಅದು ಇಸ್ಲಾಮಿಗೆ, ಉಮ್ಮಾಗೆ ವಿರುದ್ಧ ಅಲ್ವಾ ಅಂತ ಅಲ್ಲಿನ ಮದರಸಾಗಳಲ್ಲೇ ಓದ್ಕೊಂಡು ಬಂದ ಸೈನಿಕರು ಕೇಳ್ತಾ ಇದ್ದಾರೆ. ಸೊ ಪಾಕಿಸ್ತಾನ ಈಗ ಉಗ್ರರ ವಿರುದ್ಧ ಹೋರಾಡೋ ಶಕ್ತಿಯನ್ನು ಉಳಿಸ್ಕೊಂಡಿಲ್ಲ. ಅದಕ್ಕೆ ಅಮೆರಿಕಾದ ನೆರವೀಗ ಅವರಿಗೆ ಬೇಕು, ಅಮೆರಿಕಾದ ಆಯುಧಗಳು ಬೇಕು, ಅಮೆರಿಕಾದ ಹಣ ಬೇಕು. ಅದಿಲ್ಲದೆ ಇದ್ರೆ ಪಾಕ್ ಅನ್ನೋದು ಝೀರೋ. ಇನ್ನು ಅಮೆರಿಕಾಗೆ ಕೂಡ ಬೇಕಾಗಿರೋದು ಬಲೂಚಿಸ್ತಾನ. ಯಾಕೆಂದ್ರೆ ಅಲ್ಲಿ ಸಮೃದ್ಧ ಖನಿಜ ಸಂಪನ್ಮೂಲಗಳಿವೆ. ಮೊನ್ನೆ ನೀವು ಟ್ರಂಪ್ ಹೇಳಿದ್ದನ್ನು ಕೇಳಿಸ್ಕೊಂಡಿರಬೇಕು. ಬಲೂಚಿಸ್ತಾನದಲ್ಲಿರೋ ತೈಲ ನಿಕ್ಷೇಪಗಳಿಂದ ಎಣ್ಣೆ ತೆಗೆಯೋದಕ್ಕೆ ಅಮೆರಿಕಾದ ಒಳ್ಳೆಯ ಕಂಪನಿಗಳನ್ನು ನಾವು ಹುಡುಕ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿದರು. ಗೆಳೆಯರೆ, ಅಲ್ಲಿ ತೈಲ ಎಷ್ಟಿದೆ ಅನ್ನೋದು ಅಮೆರಿಕಾಗೆ ಗೊತ್ತಿಲ್ಲದ ವಿಷಯ ಅಲ್ಲ. ತೈಲ ಹೊರಗೆ ತೆಗೆದ್ರೆ ಅವರಿಗೆ ಲಾಭನೂ ಆಗೋದಿಲ್ಲ. ಆದರೆ ಬಲೂಚಿಸ್ತಾನದಲ್ಲಿ ಖನಿಜ ನಿಕ್ಷೇಪಗಳು ವಿಪರೀತ ಇವೆ. ರೇರ್ ಅರ್ತ್ ಮಿನರಲ್ಸ್ಗಾಗಿ ಒದ್ದಾಡ್ತಾ ಇರುವ ಅಮೆರಿಕಾಗೆ ಈ ಬಲೂಚಿಸ್ತಾನದ ಗಣಿಗಳು ಬೇಕು. ಹಾಗೆ ಬಲೂಚಿಸ್ತಾನಕ್ಕೆ ಅಂಟಿಕೊಂಡೇ ಇರಾನ್ ಇದೆ. ಕತಾರ್ ಅಥವಾ ಅರಬ್ ದೇಶಗಳಲ್ಲಿನ ತನ್ನ ನೆಲೆಗಳನ್ನು ಮಾತ್ರ ಬಳಸಿಕೊಂಡು ಅಮೆರಿಕ ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಾನಿನ ಸುತ್ತ ಆವರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ಒಂದು ವ್ಯವಸ್ಥೆ ಬೇಕು. ಹೇಗೂ ಅಫ್ಘಾನಿಸ್ತಾನವನ್ನೀಗ ತನ್ನ ಕಪಿಮುಷ್ಟಿಯಲ್ಲೇ ಅಮೆರಿಕ ಇಟ್ಕೊಂಡಿದೆ. ಅವರಿಗೆ ಬೇಕಾದಷ್ಟು ಹಣವನ್ನು ಅಮೆರಿಕ ಪಂಪ್ ಮಾಡ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನ ಕೂಡ ಕೈಗೆ ಸಿಕ್ಕಿಬಿಟ್ರೆ, ಅದರಲ್ಲೂ ಬಲೂಚಿಸ್ತಾನದಲ್ಲಿ ಅಮೆರಿಕಾದ ನೆಲೆಗಳಾದರೆ ಇರಾನ್ ಅನ್ನು ಸುತ್ತುವರಿಯೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗುತ್ತೆ. ಹಾಗೆ ಪಾಕಿಸ್ತಾನದ ಏರ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಅಮೆರಿಕಾಗೆ ಬಲೂಚಿಸ್ತಾನ ಬೇಕು. ಇನ್ನು ಚೈನಾನ ನಾಳೆ ಕಟ್ ಹಾಕಬೇಕು ಅಂದರೆ ಚೈನಾದ ವ್ಯಾಪಾರಿ ಮಾರ್ಗಗಳನ್ನು ಮುಚ್ಚಬೇಕು. ಕೆಂಪು ಸಮುದ್ರದಲ್ಲಿ ಅಮೆರಿಕಾದ ಹಿಡಿತ ಗಟ್ಟಿ ಇದೆ. ಮೆಡಿಟರೇನಿಯನ್ ಅಮೆರಿಕಾದ ಕೈಯಲ್ಲೇ ಇದೆ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಕೂಡ ಅಮೆರಿಕಾದ ಪ್ರೆಸೆನ್ಸ್ ಇದೆ. ಸ್ಟ್ರೈಟ್ ಆಫ್ ಮಲಕ್ಕಾ ಬಳಿ ಕೂಡ ಅಮೆರಿಕ ಚೈನಾಗೆ ಅಡ್ಡ ಹಾಕಬಹುದು. ಇಷ್ಟೆಲ್ಲ ಮಾಡಿದ ನಂತರವೂ ಚೈನಾಗೆ ಪಾಕಿಸ್ತಾನದ ಗ್ವಾದಾರ್ ಬಂದರಿನ ಮಾರ್ಗ ಉಳ್ಕೊಂಡಿರುತ್ತೆ. ಅದನ್ನು ಮುಚ್ಚಬೇಕು ಅಂದರೆ ಬಲೂಚಿಸ್ತಾನ ಅಮೆರಿಕ ಆಗಬೇಕು. ಸೊ ಅಮೆರಿಕ ಬಲೂಚಿಸ್ತಾನವನ್ನು ತನ್ನ ಕೈಗೆ ತಗೋಬೇಕು ಅನ್ನೋ ಪ್ರಯತ್ನಗಳನ್ನು ಶುರು ಮಾಡಿ ಇಲ್ಲಿ ಸಾಕಷ್ಟು ವರ್ಷಗಳೇ ಆಗಿದ್ವು. ಈ ಹಿಂದಿನ ಸರ್ಕಾರ ಬಲೂಚ್ ಹೋರಾಟಗಾರರಿಗೆ ಬಲ ತುಂಬೋ ಕೆಲಸ ಮಾಡ್ತಾ ಇತ್ತು. ಆ ಮೂಲಕ ಚೈನಾನ ಅಲ್ಲಿಂದ ಓಡಿಸಬೇಕು ಅಂತ ಅವರು ಬಯಸಿದಂತಿತ್ತು. ಆದರೆ ಟ್ರಂಪ್ ಒಬ್ಬ ವ್ಯಾಪಾರಿ ನೋಡಿ,
ಜಾಸ್ತಿ ರಿಸ್ಕು ಹಾಗೂ ಜಾಸ್ತಿ ಸಮಯ ಎರಡನ್ನೂ ಆತ ತಗೋತಿಲ್ಲ. ಮುನೀರ್ನನ್ನು ಖರೀದಿ ಮಾಡಿದರೆ ಬಲೂಚ್ ಸಿಗುತ್ತೆ ಅನ್ನೋದು ಟ್ರಂಪ್ಗೆ ಗೊತ್ತು. ಹೀಗಾಗಿ ಅದೇ ಕೆಲಸವನ್ನು ಆತ ಅಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಅಮೆರಿಕಾದ ಅಧ್ಯಕ್ಷರಿಗೆ ಅತ್ಯಾಪ್ತ ಉದ್ಯಮಿಗಳು ಬಲೂಚಿಸ್ತಾನದಲ್ಲಿನ ಗಣಿಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಅಕಸ್ಮಾತ್ ಅಮೆರಿಕಾದ ಹೂಡಿಕೆಗಳ ಮೇಲೆ ದಾಳಿ ಆದರೆ ಅದಕ್ಕೆ ಪ್ರತೀಕಾರವನ್ನು ಅಮೆರಿಕಾದ ಸೇನೆ ಕೈಗೊಳ್ಳುತ್ತೆ ಮತ್ತು ಉಗ್ರರ ವಿರುದ್ಧ ಹೋರಾಟದ ಹೆಸರಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳ ಆದಾಯಕ್ಕೆ ಕೂಡ ಒಂದು ಒಳ್ಳೆ ದಾರಿ ಆಗತ್ತೆ. ಇನ್ನು ಇದನ್ನು ಚೈನಾ ಹೇಗೆ ತಗೊಳ್ಳುತ್ತೆ ಗೆಳೆಯರೆ? ಇಷ್ಟು ದಿನ ಚೈನಾ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಒಂದು ಟೂಲ್ ಥರ ಬಳಸ್ತಾ ಇತ್ತು. ಅಫ್ಕೋರ್ಸ್ ಇವತ್ತು ಕೂಡ ಚೈನಾ ಹಾಗೂ ಅಮೆರಿಕ ಎರಡಕ್ಕೂ ಭಾರತ ಅನ್ನೋ ಆನೆಯನ್ನು ನಿಯಂತ್ರಿಸೋದಕ್ಕೆ ಪಾಕಿಸ್ತಾನ ಅನ್ನೋ ಒಂದು ನಾಯಿ ಬೇಕು. ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿಸ್ತಾ ಭಾರತದ ಪಕ್ಕದಲ್ಲೊಂದು ಕಿರಿಕಿರಿಯ ಥರ ಅವರು ಪಾಕಿಸ್ತಾನವನ್ನು ಬಳಸ್ತಾ ಹೋಗ್ತಾ ಇದ್ದಾರೆ. ಇಷ್ಟು ದಿನ ಅಲ್ಲಿ ಅಮೆರಿಕ ಜೊತೆ ಪಾಕ್ ಆಡಳಿತ ಏನೇ ದೋಸ್ತಿ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡ್ರು ಚೈನಾ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಬಲೂಚ್ ಕೈತಪ್ಪಿ ಹೋಗೋದನ್ನು ಅವರು ಕೂಡ ಸಹಿಸಿಕೊಳ್ಳಲಾರರು. ಅಲ್ಲಿ ಚೈನಾ ಸುಮಾರು $60 ಬಿಲಿಯನ್ ಹೂಡಿಕೆ ಮಾಡಿದೆ. ಬರೀ ಹೂಡಿಕೆ ಅಷ್ಟೇ ಅಲ್ಲ, ಪಾಕಿಸ್ತಾನವನ್ನು ತನ್ನ ಪಾಲಿನ ಗೇಟ್ ವೇ ಆಫ್ ದ ವರ್ಲ್ಡ್ ಅಂತ ಚೈನಾ ಭಾವಿಸ್ತಾ ಇತ್ತು. ಈಗ ಆ ಗೇಟ್ ವೇನೇ ಮುಚ್ಚೋದ್ರೆ ಅವರು ಖಂಡಿತ ಸುಮ್ಮನಿರೋದಿಲ್ಲ, ಕೆರಳುತ್ತಾರೆ. ಹಾಗಂತ ಚೈನಾ ಬರೀ ಪಾಕಿಸ್ತಾನವನ್ನು ಮಾತ್ರ ನಂಬಿಲ್ಲ. ಆಫ್ಘನಿಸ್ತಾನದ ವಕಾರ್ ಕಾರಿಡಾರ್ ಮೂಲಕ ಕೂಡ ಯುರೋಪನ್ನು ತಲುಪೋದಕ್ಕೆ ಮಾರ್ಗವನ್ನು ಮಾಡ್ಕೋಬಹುದು. ಆದರೆ ಇಷ್ಟು ದಿನ ಅಲ್ಲಿ ಮಾಡಿದ್ದ ಪ್ರಯತ್ನಗಳು, ಹೂಡಿಕೆಗಳು, ಇಟ್ಟಿದ್ದ ನಂಬಿಕೆ ಇದೆಲ್ಲ ಈಗ ಅರಬ್ಬಿ ಸಮುದ್ರದ ಪಾಲಾದಂತಾಗುತ್ತೆ. ಅದನ್ನು ಚೈನಾ ಹೇಗೆ ರಿಸೀವ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಭಾರತ ಇಲ್ಲಿ ಬಲೂಚಿಸ್ತಾನದಲ್ಲಿ ಅಮೆರಿಕ ಬಂದು ಕೂತ್ಕೊಳ್ಳೋದ್ರಿಂದ ಅಥವಾ ಮಜೀದ್ ಬ್ರಿಗೇಡ್ ಮೇಲೆ ನಿರ್ಬಂಧಗಳನ್ನು ಹೇರೋದ್ರಿಂದ ಭಾರತಕ್ಕೆ ನೇರವಾಗೋ ನಷ್ಟ ಅಂತೂ ಏನೂ ಇರುವುದಿಲ್ಲ. ಆದರೆ ಇಲ್ಲಿ ಅಮೆರಿಕ ಬಂತು ಅನ್ನೋ ಕಾರಣಕ್ಕೆ ನಾಳೆ ಚೈನಾ ಹಾಗೂ ರಷ್ಯಾಗಳು ಬಲೂಚ್ ಲಿಬರೇಷನ್ ಪಡೆಗಳ ಬೆಂಬಲಕ್ಕೆ ನಿಂತು ಬಿಟ್ರೆ ಆಗ ಈ ಭಾಗ ಮತ್ತಷ್ಟು ಸಂಘರ್ಷ ಪೀಡಿತಗೊಳ್ಳುತ್ತೆ. ಗೆಳೆಯರೆ, ಈ ಹಿಂದೆ ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಪಾಕಿಸ್ತಾನದ ನೆರವು ಪಡ್ಕೊಂಡು ಅಮೆರಿಕ ಆಟ ಕಟ್ಟಿತು. ಈಗ ಬಲೂಚಲ್ಲಿ ಅಮೆರಿಕ ಬಂದು ಕೂತ್ರೆ ಇರಾನ್ನ ನೆರವನ್ನು ಪಡ್ಕೊಂಡು ರಷ್ಯಾ ಹಾಗೂ ಚೈನಾಗಳು ಅದೇ ರೀತಿಯ ಆಟವನ್ನು ಇಲ್ಲಿ ಕಟ್ಟೋದಿಲ್ಲ ಅಂತೇನಿಲ್ಲ. ಹಾಗೇನಾದರೂ ಆದರೆ ಆ ಪರಿಸ್ಥಿತಿಯ ಲಾಭವನ್ನು ಈ ಬಾರಿ ಭಾರತ ಗ್ಯಾರಂಟಿ ಪಡ್ಕೊಳ್ಳುತ್ತೆ ಮತ್ತು ಪಡ್ಕೋಬೇಕು ಕೂಡ. ಇದು ಗೆಳೆಯರೆ ಬಲೂಚ್ ಲಿಬರೇಷನ್ ಆರ್ಮಿಯ ಸಶಸ್ತ್ರ ಪಡೆ ಮಜೀದ್ ಬ್ರಿಗೇಡನ್ನು ಅಮೆರಿಕ ಉಗ್ರರ ಪಟ್ಟಿಗೆ ಸೇರಿಸಿರುವುದು ಮತ್ತು ಮುಂದಿನ ಸಂಭಾವ್ಯ ಬಲೂಚ್ ಬೆಳವಣಿಗೆಗಳ ಪರಿಣಾಮದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.